ಬೆಳಿಗ್ಗೆ 5:30 ಎದ್ದೀನಿ. ಇಷ್ಟೋ ತನಕ ಆಯ್ತು ನೋಡಿ. ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಬಾಕ್ಲು ಪೂಜೆ ಮಾಡಿ ಹೊತ್ತು ಪೂಜೆ ಮಾಡಿ ಅನ್ನೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಇನ್ನು ಹೋಗಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹಾಲು ಹಾಲು ಕಾಯಿಸ್ಬಿಟ್ಟು ಆಗ ರಾಮನಿ ನಾನು ಬರಕ್ಕೆ ಹೇಳಿನಿ. ಸ್ವಲ್ಪ ಹುಣಸೆ ಹಣ್ಣು ಐತೆ ಬಿಡಿಸ್ಬೇಕು ಬಾ ರಾಮನಿ ಅಂದಿನಿ. ಬರ್ತೀನಿ ಅಕ್ಕ ಅಂದವಳೆ. ಎಷ್ಟೊತ್ತಿ ಬತ್ತಲ್ಲ ಗೊತ್ತಿಲ್ಲ, ನೋಡ್ತೀನಿ. ಬೇಗ ಬಾರೆ ಅಂದಿದ್ದೀನಿ. ಅವಳು ಮಧ್ಯಾಹ್ನ ಮೇಲೆ ಎಲ್ಲೋ ಹೋಗ್ಬೇಕಂತೆ. ಅವಳಿಗೆ ಎಲ್ಲೋ ಸಂತೆಗೆ ಹೋಗ್ಬೇಕೈತಂತೆ. ಸಂತೆಗೆ ಹೋಗ್ಬೇಕು ಅಕ್ಕ, ಬೇಗ ಬರ್ತೀನಿ ಅಂದವಳೆ. ಎಷ್ಟೊತ್ತಿ ಬತ್ತಾಳೆ ಏನೋ. ಓ ವನಜಕ್ಕ, ಅಲ್ಲ ಆಗ್ಲೇ ಎದ್ಬಿಟ್ಟೇನೆ. ನಾನು ಎದ್ದಿದ್ಯೋ ಇಲ್ಲ ಅಂತ ಯೋಚನೆ ಮಾಡ್ಕೊಂಡು ಬೇಗ ಬರ್ತೀನಿ ಅಂತ ಹೇಳಿನಲ್ಲ, ಅದಕ್ಕೆ ನೋಡ್ತೀನಿ ಎದ್ದಿದ್ರೆ ಬರೋದು, ಇಲ್ಲಾಂದ್ರೆ ವಾಪಸ್ ಮನೆಗೆ ಬರೋದು ಅಂದ್ಕೊಂಡು ಬಂದಿದ್ದೀನಿ. ಎದ್ದಿದ್ದೇನೆ ನೀನು ಇಷ್ಟು ಬೇಗ? ಅಯ್ಯೋ ಅಲ್ಲ, ನಮ್ಮ ಮನೇಲಿ ಇಷ್ಟ ತನಕ ಮಲಗಿದ್ರು ನಮ್ಮ ಅತ್ತೆ ಸುಮ್ಮನೆ ಇರ್ತಾರೆ ಅನ್ಕೊಂಡ ರಮಣಿ. ಅಲ್ಲ ಬೆಳಿಗ್ಗೆ 5:30 ಎದ್ದೀನಿ ನಾನು. 5:30 ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲ ಹೊತ್ತಲು ಬಾಗಿಲು ಪೂಜೆ ಮಾಡೋದಲ್ಲ ಇಷ್ಟೊತ್ತಾಯ್ತು. ಅಲ್ಲ ನೀನು ಬೇಗ ಎದ್ದು ಬಂದಿಯಲ್ಲ ಮರತಿ. ನಿಮ್ಮ ಮನೇಲಿ ನಾನು ಬಾಗಿಲು ಪೂಜೆ ಮಾಡೋದಲ್ಲ ಎಂತ ಇಲ್ವಾ, ರಂಗೋಲಿ ಹಾಕೋದಲ್ಲ ಏನಿಲ್ವಾ? ಅಯ್ಯೋ ವನಜಕ್ಕ, ನಮ್ಮನೆಗೆ ಗಂಡ್ಸು ಒಂದು ರಾತ್ರಿ ಕುಳ್ಕೊಂಡು ಮಲ್ಕೊಳುತ್ತೆ. ರಾತ್ರಿ ನಿದ್ದೆ ಇರಲ್ಲ. ಮಣ ಅಷ್ಟರಲ್ಲಿ ಬೆಳಗಾದ್ರೆ ಸಾಕಾಗಿರುತ್ತೆ ನನಗೆ. ನಾನು ನೀರು ಹಾಕಕ್ಕೆ ಹೋಗಲ್ಲ, ಎಂತಕ್ಕೂ ಹೋಗಲ್ಲ, ಸುಮ್ಮನೆ. ನಿನ್ನೆ ಕಡ್ದಿದ್ದೀನಿ ಹಿಟ್ಟು ಇಡ್ಲಿಗೆ, ಸ್ವಲ್ಪ ಅದನ್ನ ಇಡ್ಲಿ ಹೋಯ್ತೀನಿ. ನುಗ್ಗೆದಡಿ ಒಂದು ನುಗ್ಗೆಕಾಯಿ ಒಂದು ನಮ್ಮನೆ ಗಂಡ್ಸು ಬರ್ತಾ ತಗೊಬಂದಿತ್ತು. ಆ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡೀನಿ. ಇಡ್ಲಿ ಸಾಂಬಾರು ಹಾಗೆ ಹೆಂಗೋ ಮಾಡಿನಲ್ಲ, ನಿಂಗೂ ಒಂದು ಸ್ವಲ್ಪ ತಗೊಬಂದಿನಿ ನೋಡು. ಅಯ್ಯೋ ರಮಣಿ, ಅಲ್ಲ ಹೆಂಗಸ್ರಿದ್ದಾರಲ್ಲ ಬೆಳಿಗ್ಗೆ ಒಂದು 5:30 ಒಳಗೆ ಎದ್ದೇಳ್ಬೇಕಂತೆ ಕಣೆ. ಎದ್ದು ಮನೆ ಸಾಸಿ ಗುಡಿಸಿ ರಂಗೋಲಿ ಹಾಕ್ಬೇಕಂತೆ. ನಮ್ಮನೆ ಅತ್ತೆ ಅಂತೂ ದಿನ ಅದನ್ನು ಹೇಳೋದು. ಹೆಂಗಸ್ ಒಂದು 6 ಗಂಟೆ ಒಳಗಡೆ ಎದ್ದೇಳ್ಬೇಕು, ಅದ್ರ ಮೇಲೆ ಮಲಗಬಾರ್ದು. ಎದ್ದು ಒಂದು ಮನೆ ಮುಂದೆಲ್ಲ ಸಾಸಿ ಗುಡಿಸಿ ರಂಗೋಲಿ ಹಾಕಿ ಬಾಕ್ಲೆಲ್ಲ ಪೂಜೆ ಮಾಡಿ ಆಮೇಲೆ ಹಾಲು ಕಾಯಿಸ್ಬೇಕು ಅಂತಾನೆ ನಮ್ಮ ಅತ್ತೆ ಯಾವಾಗಲೂ ಹೇಳ್ತಿರೋದು. ಅಲ್ಲ ನಿಮ್ಮ ಅತ್ತೆ ಎಂತದ್ದು ಹೇಳಲ್ಲನೇ? ಅಯ್ಯೋ ವನಜಕ್ಕ ಸುಮ್ಮನೆ, ನಮ್ಮತ್ತೆ ಹೇಳಕ್ ನಮ್ಮತ್ತೆ ಹೇಳೋದು 8 ಗಂಟೆ ಆಗುತ್ತೆ. ಹೇಳೋದು ಎಂತದ್ದು? ನಾನು ಎದ್ದು ಬೆಳಿಗ್ಗೆ ತಿಂಡಿ ಚಾ ಅದು ಇದು ಅನ್ನೋಷ್ಟು ಮಾಡೋಷ್ಟರಲ್ಲೇ ನಮ್ಗೆ ಟೈಮ್ ಆಗೋಗುತ್ತೆ. ಹುಡುಗ ಬೇರೆ ಶಾಲೆ ಕಳಿಸ್ಬೇಕು. ನಾನು ಬೆಳಿಗ್ಗೆ ಎದ್ದು ರಂಗೋಲಿ ಹಾಕ್ತಾ ಇರೋದು ಇಷ್ಟೊತ್ತಿಗೆ, ಅದೆಲ್ಲ ಮಾಡೋಕ್ಕೆ ಹೋಗಲ್ಲ ನಾನು. ಅಯ್ಯೋ ರಮಣಿ, ಬೆಳಿಗ್ಗೆ ಎದ್ದು ಮನೆ ಮುಂದೆ ಒಂದು ರಂಗೋಲಿ ಹಾಕ್ಬೇಕಂತೆ, ಅದು ಶುಭ ಅಂತೆ ಕಣೆ. ಅಲ್ಲ ನೀನೊಂದು ರಂಗೋಲಿ ಆದ್ರೆ ಹಾಕ್ಬಿಡು. ನೀನು ಬಾಗಿಲು ಪೂಜೆ ಎಲ್ಲ ಮಾಡಲಿಲ್ಲ ಅಂದ್ರೆ ಮನೆ ಮುಂದೆ ಒಂದು ಸಾಸಿ ಗುಡಿಸಿ ರಂಗೋಲಿ ಹಾಕಿ ಹೊತ್ಲಿಗೆ ಒಂದು ಅರ್ಶಿನ ಕುಂಕುಮ ಬರ್ಬಿಡು ನೋಡೆ. ಎಷ್ಟು ಮನೆ ಖುಷಿ ನೋಡು, ನೆಮ್ಮದಿ ಇರುತ್ತೆ ನೋಡು. ಬಾಬಾ ನಾನು ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ ನೋಡು. ಹೋಗೋಣ ನಡಿ. ಬೇಬಿ ಹುಣಸೆ ಹಣ್ಣು ಬಿಡಿಸ್ಬಿಟ್ಟು ನಾನು ಇಡ್ಲಿ ಸಾಂಬಾರಂಗೂ ನೀನು ತಗೊಬಂದಿದ್ಯಾ. ಹುಡುಗನಿಗೆ ಇದನ್ನೇ ಬಾಕ್ಸಿ ಹಾಕಿ ಕಳಿಸ್ತೀನಿ ಇವಾಗ. ತಿಂಡಿ ಇದನ್ನೇ ಮಾಡ್ಕೊಂಡ್ರಾಯ್ತು. ನಾನು ತಿಂಡಿ ಎಂತ ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ. ನೀನೇ ತಗೊಬಂದಿಯಲ್ಲ, ಅದನ್ನು ತಿನ್ಕೊಂಡ್ರಾಯ್ತು ಬಿಡು. ಬೇಗ ಹುಣಸೆ ಹಣ್ಣು ಬಿಡ್ಸೋಣ ನಡಿ. ಸರಿ ಬೇಗ ಹುಣಸೆ ಹಣ್ಣು ಬಿಟ್ಬಿಟ್ಟು ನಾನು ಮಧ್ಯಾಹ್ನ ಸಂತೆಗೆ ಹೋಗ್ಬೇಕು ನೋಡೆ. ಸಂತೆಗೆ ನೀನು ಬರ್ತೀಯನ ಒಂದಕ್ಕ ಬರೋದಪ್ಪ. ಸಂತೆಗೆ ಹೋಗ್ಬಿಟ್ಟು ಬರೋಣ. ಮೀನು ಏನಾರು ಆಯ್ತಾ ನೋಡೋಣ. ತುಂಬ ದಿನ ಆಯ್ತು ಕಣ ಮೀನು ಸಾರೆಲ್ಲ ಮಾಡ್ದೇನೆ. ಅದಕ್ಕೆ ಸಂತೆಗೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೆ. ಬರೋದಪ್ಪ ಒಟ್ಟಿಗೆ ಹೋಗ್ಬರೋಣ. ಅಯ್ಯೋ ರಮಣಿ, ಅಲ್ಲ ನಾನೀಗ ಸಂತೆಗೆ ಬಂದು ಒಂದು ಕೆಲಸ ಆಗಲ್ಲ ಕಣೆ. ಅಲ್ಲ ಹೋಗ್ಬೇಕಿತ್ತು, ಅಲ್ಲೇನೋ ಗೃಹಲಕ್ಷ್ಮಿ ಅಜ್ಜಿ ಹಾಕಿದೆ ಅಂತೆಲ್ಲ ನೋಡ್ಕೊ ಬರ್ಬೇಕಿತ್ತು. ಎಲ್ಲ ಅಜ್ಜಿ ಹಾಕಕ್ಕೆ ಬಂದೈತೆ ಎಂತ ಗೊತ್ತಿಲ್ಲ, ಮರ್ತಿ ಕೇಳ್ಕೊ ಬರ್ಬೇಕಿತ್ತು. ನಾನು ಪೇಟೆ ಹೋಗ್ಬೇಕು ಅನ್ಕೊಂಡಿನಿ, ಹೋಗೋಕ್ಕೆ ಟೈಮ್ ಇಲ್ಲ. ಮುಂಚೆ ಬಿಡಿಸ್ಬಿಟ್ಟು ನೋಡ್ತೀನಿ, ಆದ್ರೂ ಹೋಗ್ಬರೋಣ. ಹೌದು ಮರತಿ ವನಜಕ್ಕ, ಅಲ್ಲ ಗೃಹಲಕ್ಷ್ಮಿ ಒಂದು ಕೇಳ್ಕೊ ಬರ್ಬೇಕು ಕಣೆ. ಅಲ್ಲ ಅದೊಂದು 7,000 ಬರೋಕ್ಕೋಗಿ ಒಂದು ಎಂತ ಕರು ಆಗ್ತಿತ್ತು ನೋಡು. ಅಲ್ಲ ನಮ್ಮನೆ ಗಣಸ್ ನಿಂಗೆ ಗೊತ್ತಲ್ಲ, 1 ರೂಪಾಯಿ ಇರಲ್ಲ ಅದ್ರ ಹತ್ರ. ಕೆಲಸ ಮಾಡಿದ್ರೆ 1 ದಿನ ಮಾಡಿದ್ರೆ 3 ದಿನ ಕೆಲಸಕ್ಕೆ ಹೋಗಲ್ಲ. ಯಾವಾಗಲೂ ಕುಡ್ಕೊಂಡೇ ಮಲ್ಕೊಂಡಿರುತ್ತೆ. ಅದ್ರ ಹತ್ರ 10 ರೂಪಾಯಿ ಬೇಕಂದ್ರೆ ಇರಲ್ಲ. ಈ 7,000 ಆದ್ರೂ ಬರೋಕ್ಕೋಗಿ ಎಂತ ಕರು ಖರ್ಚಿಗಾಗ್ತಿತ್ತು ಕಣೆ ನನಗೆ. ಅಲ್ಲ ಅದು ಬರಲಿಲ್ಲ ಅಂದ್ರೆ ಎಂತ ಮಾಡೋದೆ? ಓಕೆ ಕೇಳ್ಕೊಂಡ್ರು ಬರಬೇಕು. ಗೃಹಲಕ್ಷ್ಮಿ ದಿನ ಪುನಃ ಅಜ್ಜಿ ಹಾಕ್ಬೇಕಂತೆ. ಆ ಅಜ್ಜಿ ಹಾಕಿ ಓದ್ ಬರೋದು ಯಾವಾಗಲೇನೋ. ಇವಾಗಲೇ 2-3 ಕಂತು ಹಣನೇ ಬಂದಿಲ್ಲ ನೋಡ. ಬಂದಿದ್ದು ನಮ್ಮ ತಿಂಗಳು 2,000 ರೂಪಾಯಿ ಬಂದ್ರೆ ಎಂತ ಕರ ಆಗ್ತಿತ್ತು. ಮನೆ ಖರ್ಚೋದು ಇದು ಎಂತದಾರು ಇರುತ್ತಲ್ಲ. ನಮ್ಮನೆ ಅತ್ತೆ ಬೇರೆ 1-2ಗೆ ತಂದ್ಕೊಡು ಅನ್ನೋದು. ಈ ಮಗನ ಹತ್ರ ಎಂತದ್ದು ಹೇಳಲ್ಲ ನೋಡು. ಮಗ 3 ಹೊತ್ತು ಕೆಲಸ ಮಾಡೋದು ಕುಡಿಯೋದು ಬಿಟ್ಟರೆ ಇನ್ನೇನು ಮಾಡಲ್ಲ. ನನ್ನ ಹತ್ರನೇ 7ಕ್ಕೆ ತಂದ್ಕೊಡು ಅನ್ನೋದು ನಮ್ಮನೆ ಅತ್ತೆ. ಅಲ್ಲ ರಮಣಿ, ಅದು 2,000 ಬಂದರೆ ನಂಗೇನು ಬರುತ್ತೆ ಮಾಡಿದ್ಯಾ? ನಮ್ಮನೆ ಅತ್ತೆಗೆ ಬರೋದು. ನಾನಂದ್ರೆ ಅತ್ತೆಗೆ ಹೋಗೋಕ್ಕಾಗಲ್ಲ, ಹೋಗಿ ಕೇಳ್ಕೊ ಬರ್ತೀನಿ ಅಂತ ನಾನು ಹೋಗ್ತೀನಿ ಅಂದಿದ್ದು. ಅದೇನು 7,000 ನಂಗೆ ಕೊಡ್ತಾರೆ ಅನ್ಕೊಂಡ? ಮಗಳಿಗೆ ಎಲ್ಲ ಮಗಳಿಗೆ ಕೊಟ್ಟು ಕಳ್ಸೋದು. ಮಗಳು ಬರ್ತಾಳಲ್ಲ, ತಿಂಗಳಿಗೆ ಒಂದ್ಸತಿ 2 ತಿಂಗಳಿಗೆ ಒಂದ್ಸತಿ ಬರ್ತಾಳಲ್ಲ, ಬಂದಿರೋ ದುಡ್ಡೆಲ್ಲ ಮಗಳಿಗೆ ಕೊಡೋದು. ನನಗೇನು 1 ರೂಪಾಯಿ ಕೊಡಲ್ಲಪ್ಪ. ಮಾಡ್ಕೊಡೋಕ್ಕೆಲ್ಲ ನಾನು ಬೇಕು. ಇದಕ್ಕೆ ಓಡಾಡೋಕ್ಕಾಗಲ್ಲ, ಎಲ್ಲ ನಾನು ಹೋಗಿ ಮಾಡ್ಕೊಂಬರ್ಬೇಕು. ಅತ್ತೆಗೆ ಬರೋದು, ನಂಗೇನು ಬರಲ್ಲ. ಹೌದೇನೆ ವನಜಕ್ಕ, ನೋಡಿ ನಿನ್ನ ಅತ್ತೆ. ಅಲ್ಲ ನೀನು ಓಡಾಡಿ ಎಲ್ಲ ಮಾಡೋದು ನೀನು, ಇಲ್ಲ ಅವ್ರು ಸೇವೆ ಮಾಡೋದು ನೀನು, ಅಡುಗೆ ಮಾಡಿ ಹಾಕೋದು ನೀನು, ಎಲ್ಲ ನೀನು ಮಾಡಿ ಮಗ್ಳಿಗೆ ಕೊಟ್ಟು ಕಳ್ಸೋದು ನಿಂಗೆ ಹೆಂಗೆ ಆಗುತ್ತಲ್ವಾ? ಅಲ್ಲ ಎಂತ ಹಿಂಸರು ಇರ್ತಾರೆ ನೋಡು. ಅತ್ತೆ ಅಂದರೆ ಅತ್ತೆ ಥರನೇ ಇರ್ತಾರೆ ಅಲ್ಲನೇ. ಅಲ್ಲ 2,000 ಬಂದರೆ ನಂಗೇನು ಕೊಡಲ್ಲ. ಹೌದು ಅಲ್ಲ, ಕೊಡೋದು ಬೇಡ. ಅವ್ರಿಗೆ ಬೇಕಾದರೂ ಬಾಯಿಗೆ ಬೇಕಾದರೂ ತಗೊಂಡು ತಿಂತಾರೆ ಅಂತ ಮಾಡಿದ್ಯಾ? ಅದು ಇಲ್ಲ, ಅದು ತಗೊಂಬ ಇದು ತಗೊಂಬ ನಮ್ಮ ಹತ್ರನೇ ಹೇಳೋದು. ಇರೋ ಬರೋ ದುಡ್ಡೆಲ್ಲ ಮಗಳು ಕೊಟ್ಟು ಕಳ್ಸೋದು. ಮಗ ಬರ್ಬೇಕಾರೆ ಹಣ್ಣು ತಗೊಂಬ ಮಗನೇ, ಅದು ತಗೊಂಬ ಮಗನೇ, ಔಷಧಿ ಕಾಲಾಗೈತೆ ಮಗನೇ, ಹಾಗೆ ಹೀಗೆ ಅಂತ ಮಗನ ಹತ್ರ ಹೇಳೋದು. ಎಲ್ಲ ನಮ್ಮನೆ ಹತ್ರ ಹೇಳಿ ತರಿಸ್ಕೊಳ್ಳೋದು. ಅಮ್ಮ ದುಡ್ಡು ಏನಾಯ್ತು ಅಂತ ನಮ್ಮನೆ ಒಂದು ಮಾತು ಕೇಳಲ್ಲ ನೋಡು. ಅದು ದುಡ್ಡು ಬಂದಾಯ್ತಲ್ಲ, ಏನಾಯ್ತು, ಏನು ಮಾಡಿದೆ, ಒಂದು ಮಾತು ಕೇಳಲ್ಲ. ಆ ಮಗನೂ ಹಾಗೆ ಇದ್ದಾರೆ, ಏನು ಕೇಳಲ್ಲ. ಈ ತಾಯಿನೂ ಹಾಗೇನೆ, ಇರೋ ಬರೋದೆಲ್ಲ ಮಗಳಿಗೆ ಕೊಟ್ಟು ಕಳ್ಸೋದು. ಮಗಳಿಗೇನು ಕಡಿಮೆನ ಅಲ್ಲಿ? ಆಸ್ತಿ ಮನೆ ಬೇಕಾದೈತೆ, ಅವಳು ಏನತ್ರ ಬೇಕಂತೈತೆ, ಕಾರ್ ತಗೊಂಡು ಓಡಾಡ್ತಾನೆ. ಮಗಳಿಗೇನು ಕಡಿಮೆನಾ? ಈ ಅತ್ತೆ ಬಂದಿದ್ದು ಪೂರ ಮಗಳಿಗೆ ಕೊಟ್ಟು ಕಳ್ಸೋದು. ಎಂತ ಹೇಳ್ತೀವಿ ಹೇಳು? ಅಲ್ಲ ಆ ಮೂಲೆ ಮನೆ ಸರೋಜಕ್ಕ ಇದ್ದಾಳಲ್ಲ, ಸರೋಜಕ್ಕ ಗೊತ್ತು ತಾನೆ ನಿಮಗೆ? ಅಲ್ಲ ಗೃಹಲಕ್ಷ್ಮಿ ದುಡ್ಡು ಬರುತ್ತಲ್ಲ 2,000 ರೂಪಾಯಿ, ಅದನ್ನ ತಿಂಗಳ ಬರುತ್ತಲ್ಲ, ಎಲ್ಲ ಸೇರಿಸಿ ಇಟ್ಕೊಂಡು 3 ತಗೊಂಡು ಚೇಂಜ್ ಮಾಡಿಸ್ಕೊಂಡಳಂತೆ ನೋಡು. ಮಾಗೇನು 1 ರೂಪಾಯಿ ಕೊಟ್ಟಿಲ್ಲಂತೆ. ಅದರಲ್ಲೇ ದುಡ್ಡು ಅವಳಿಗೆ ಬಂದಿರೋ ದುಡ್ಡೆಲ್ಲ ಒಟ್ಟು ಮಾಡಿ ಇಟ್ಕೊಂಡು 3 ತಗೊಂಡು ಚೇಂಜ್ ಮಾಡಿಸ್ಕೊಂಡಳಂತೆ. ಅದು ನೋಡು ಹೆಂಗಸರಿಗೆ ಗಡಿತನ ಅಂದರೆ. ಅಲ್ಲ ನಾನು ಅದೇ ಅನ್ನೋದು, ನಾವೆಲ್ಲ ಇರೋ ಬರೋದೆಲ್ಲ ಇದು ಮನೆ ಖರ್ಚಿಗೆ ಹಾಕೊಳ್ಳೋದು. ಚಿನ್ನ ಇಲ್ಲ ಬಣ್ಣ ಇಲ್ಲ ಎಂತಿಲ್ಲ. ಅಲ್ಲ ಅವಳು ನೋಡು 3 ಪವನ್ ಚಿನ್ನ ಮಾಡಿಸ್ಕೊಂಡಳಂತೆ. ಯಾರು ಮಗನೂ ಕೊಟ್ಟಿಲ್ಲ,
ಹೌದನೇ ರಮಣಿ. ಅಲ್ಲ ನೋಡ್ದೆ ಸರೋಜಕ್ಕನ ಒಂದು ಬುದ್ಧಿ ನೋಡ್ದ. ಅಲ್ಲ ನಮ್ಮನೆ ಅತ್ತೆ ಹಂಗಾರು ಮಾಡ್ಬೋದಲ್ಲ, ಎಂತ ಒಂದು ಚಿನ್ನರು ಮಾಡಿ ಹಾಕಬಹುದಲ್ಲ. ಇರೋದೆಲ್ಲ ಮುಗ್ಳಿಗೆ ಕೊಡೋದು ಎಂತಕ್ಕೆ ಅಂತ. ಅಲ್ಲ ಮೊಗ್ಳೇನಾರು ಕಷ್ಟದಲ್ಲಿದ್ರೆ ಕೊಡ ಸರಿಯಪ್ಪ. ಅಲ್ಲ ಮೊಗ್ಳಿಗೆ ಬೇಕಾದೈತೆ ಮತ್ತೆ ಎಂತಕ್ಕೆ ಮೊಗ್ಳಿಗೆ ಕೊಡೋದು. ಅಲ್ಲ ಇದಕ್ಕೆಲ್ಲ ಮಾಡಕ್ಕೆ ಹಾಕೋಬಾರ್ದೇನೆ, ನಾವೇನ ಕೊಡು ಅಂತ ಕೇಳ್ತೀವ. ನಿಮ್ಮನೆ ಅತ್ತೆ ಸೊಕ್ಕು ಬಿಡೋದಕ್ಕೆ. ಅಲ್ಲಂದ್ರೆ ಇರೋ ಬರೋ ದುಡ್ಡೆಲ್ಲ ಮಗ್ಳಿಗೆ ಕೊಡ್ತಿತ್ತ. ಇಲ್ಲಿ ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಎಲ್ಲ ಮಗ ಸೊಸೆ. ಇರೋ ಬರೋ ದುಡ್ಡು ತಗೊಂಡು ಮಗ್ಳಿಗೆ ಕೊಡೋದು. ಇನ್ಯಾರಾದ್ರೂ ಗಲಾಟೆ ಮಾಡಿರೋರು. ನೀನಾಗಿದ್ದಕ್ಕೆ ಸುಮ್ಮನೆ ನೋಡ್ತೀಯ ನೋಡು. ಬೇರೆ ಯಾರಾಗಿದ್ರೆ ಇಷ್ಟೊತ್ತಿ ಅತ್ತೆ ಸೊಸೆ ಜಗಳ ಜೋರಾಗಿರೋದು ಗೊತ್ತಾ. ಅಲ್ಲ ನಾನು ರಮಣಿ ವಯಸ್ಸಾದ್ಮೇಲೆ ಎಂತ ಜಗಳಾಡಕ್ಕೆ ಹೋಗೋದಂತ ನಾನು ಸುಮ್ಮನೆ ಆಗ್ತೀನಿ. ಅಲ್ಲ ವಯಸ್ಸಾದ್ಮೇಲೆ ಅವ್ರ ಹತ್ರ ಮೇಲೆ ಅವ್ರಲಿ ಮರಳು ಅಂತಾರಲ್ಲ. ನಮ್ಮನೆ ಅತ್ತೆಗೆ ಅವ್ರಲಿ ಮರಳು ಅಂದ್ರೆ ಸಾಧಾರಣ ಕಲ್ಲ ಬಿಡು. ಅಲ್ಲ ಅವ್ರಲಿ ಮರಳು ಅಂದ್ರೆ ಬೇರೆಲ್ಲ ಸರಿ ಇದ್ದಾರೆ. ನಮ್ಮನೆ ವಿಷಯಕ್ಕೆ ಬಂದ್ರೆ ಅವ್ರಲಿ ಮರಳು ಜೋರಾಗದ ಅಂತ. ಅಲ್ಲ ಮಕ್ಕಳು ಬಂದ್ರೆ ಅದು ಬೇಕಾ ಇದು ಬೇಕಾ, ಅದು ತರಲ ಮಗನೆ ಇದು ತರಲ ಮಗನೆ ಅಂತ ದುಡ್ಡು ಕೊಡ್ತಾರೆ. ಅದು ನನ್ನ ಮಗ ಒಪ್ಪಿರೋದಲ್ಲ. ಎಂತ ಬೇಕಂತ ಒಂದು ಮಾತು ಕೇಳಲ್ಲ ನೋಡು. ನನ್ನ ಮಗನಿಗೆ ಇವತ್ತಿಗೊಂದು ಬಟ್ಟೆ ತಂದು ಕೊಟ್ಟು ನಮ್ಮ ಅತ್ತೆ ಗೊತ್ತಿಲ್ಲ. ಅಲ್ಲ ಅದೇನೋ ಅಜ್ಜಿ ಅಂತ ಎಷ್ಟು ಆಸೆ ಮಾಡ್ಕೊಂತದ ನನ್ನ ಮಗ. ಆದ್ರೂ ಒಂದು ಮಾತು ಮಗನೇ ಎಂತ ಬೇಕು ಮೊಮ್ಮಗ ನಿನಗೆ ಅಂತ ನಮ್ಮ ಅತ್ತೆ ಬಾಯಿ ಬರಲ್ಲ. ನಂಗೆ ಅದೆಲ್ಲ ನೋಡಿದ್ರೆ ಒಂದೊಂದ್ಸಲ ಬೇಜಾರಾಗೋದು. ಅಲ್ಲ ಮಕ್ಳಂದ್ರೆ ಎಲ್ಲರೂ ಒಂದೇ ಅಲ್ಲನೇ. ನನ್ನ ಮಗ ಏನು ಬೇರೆ ಅಲ್ಲ, ಅವಳ ಮಕ್ಳೇನು ಬೇರೆ ಅಲ್ಲ ಅಂತ ನಾನು ನೋಡೋದು ಹಂಗೆ ಅಪ್ಪ. ನಮ್ಮನೆ ಅತ್ತೆನೇ ಎಲ್ಲ ಕಲಿಸ್ಕೊಡೋದು. ಅಯ್ಯೋ ಪುಟ್ಟಮಜ್ಜಿ ಬುದ್ಧಿ ಇವತ್ತು ನೋಡೋದೇನೆ ನಾನು. ವನಜಕ್ಕ ನೀನು ಮದುವೆ ಬರ್ಬೇಕಾದ್ರೆ ನಾನು ನೋಡಿನಿ ಪುಟ್ಟಮಜ್ಜಿನ. ಅದು ಮೊದಲಿಂದನೇ ಹಿಂಗೇನೆ ಕಣೆ. ಮಗಳಂದ್ರೆ ಭಾರಿ ಜೀವ ಅದಕ್ಕೆ. ಹಂಗಾಗಿ ಮಗಳು ಅವಾಗ ಮಗಳು ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಸ್ಕೂಲಿಗೆ ಹೋಗೋದು, ಮನೆ ಬರೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಇದೇ ಮಾಡ್ತಿದ್ದು. ಆದರೂ ಆ ಪುಟ್ಟಮಜ್ಜಿ ಒಂದು ಮಾತಾಡ್ತಿರ್ಲಿಲ್ಲ. ಮಗಳು ಕೂತ್ಕೊಳ್ಳೋದು, ತಿನ್ನೋದು, ಮಾಡ್ಕೊಟ್ಟು ತಿನ್ನೋದು ಬಿಟ್ರೆ ಒಂದು ಕೆಲಸ ಮಾಡ್ತಿರ್ಲಿಲ್ಲ. ಎಲ್ಲ ಈ ಪುಟ್ಟಮಜ್ಜಿನೇ ಮಾಡ್ತಿದ್ದು. ಅಷ್ಟು ಮಗಳನ್ನ ಆಸೆ ಮಾಡ್ಕೊಂಡು ಸಾಕಿದ್ದು ಈ ಪುಟ್ಟಮಜ್ಜಿ. ಅದಕ್ಕೆ ಇವಾಗ ಮಗಳು ಅನ್ನೋದು. ಓ ಪುಟ್ಟಮಜ್ಜಿ ಬಂದ್ಲಲ್ಲ. ಓ ಪುಟ್ಟಮಜ್ಜಿ ಎಂತದೆ ಬೆಳಗೈತಾನೆ. ಅಲ್ಲ ರಮ್ಯ ಎಂತದೆ ಬೆಳಿಗ್ಗೆನೆ ಹುಣಸೆಹಣ್ಣು ರಾಸಿ ಹಾಕೊಂಡು ಕೂತೀರ ಅಡುಗೆ ಮನೇಲಿ. ಅಲ್ಲ ಎಂತ ಕೆಲಸ ಮಾಡಿಲ್ಲ, ತಿಂಡಿ ಎಂತ ಮಾಡಿಲ್ಲ. ಬೆಳಿಗ್ಗೆನೆ ಇದು ಎಂತದಿದು. ಅಯ್ಯೋ ಅತ್ತೆ ರಮಣಿ ಬರ್ತಾ ಇಡ್ಲಿ ಸಾಂಬಾರು ತಗೊಬಂದಾಳೆ. ಅದಕ್ಕೆ ನಾನು ಎಂತ ಮಾಡಕ್ ಹೋಗಿಲ್ಲ. ಇಡ್ಲಿ ಸಾಂಬಾರು ಐತೆ ನೋಡಿ ಅಲ್ಲಿ ಹಾಕೊಂಡು ಎಲ್ಲರಿಗೂ ಅದನ್ನ ಸೇರ್ಸ್ಕೊಂಡು ತಿಂದ್ರಾಯ್ತು. ಒಂದೆರಡು ಇಡ್ಲಿ ಹಾಕೊಂಡು ತಿಂದ್ರಾಯ್ತು. ಹೊಟ್ಟೆ ತುಂಬ ತಿಂದಿಲ್ಲ ಅಂದ್ರೆ ಮಧ್ಯಾಹ್ನ ಬೇಗ ಅಡುಗೆ ಮಾಡಿ ಊಟ ಮಾಡ್ರಾಯ್ತು. ಬೇಗ ಹುಣಸೆಹಣ್ಣು ಬಿಡ್ಸೋಣ ಅಂತ ಹುಣಸೆಹಣ್ಣು ಬಿಡ್ಸಕ್ಕೆ ಕೂತೀವಿ. ಅಡುಗೆ ಅಂತ ನಾನು ತಿಂಡಿ ಅಂತ ಮಾಡಕ್ ಹೋಗಿಲ್ಲ. ಹುಣಸೆಹಣ್ಣು ಬಿಡ್ಸೋದೇ ಏನು ಅರ್ಜೆಂಟ್ ಅದು ಮಧ್ಯಾಹ್ನ ಮೇಲೆ ಮಾಡ್ಕೊಂಡ್ರೆ ಆಗ್ತಿರ್ಲಿಲ್ಲ. ಅಲ್ಲ ಅಡುಗೆ ಮಾಡೋದು ತಿಂಡಿ ಮಾಡೋದು ಬೇಗ ಮಾಡ್ಬೇಕಾ, ಅಲ್ಲ ಹುಣಸೆಹಣ್ಣು ಬಿಡ್ಸೋದು ಬೇಗ ಮಾಡ್ಬೇಕಾ. ಅಲ್ಲ ಏನೋ ಇವತ್ತು ಕಿಶೋರ ಆಫೀಸ್ ಹೋಗಲ್ಲ ಅಂತ ಅವ್ನಿಗೆ ಬಾಕ್ಸ್ ಕೊಡೋದು, ಹುಡುಗ ಸ್ಕೂಲಿಗೆ ಹೋಗೋದು ಎಂಥದಿಲ್ಲ ಇವತ್ತು. ಎಲ್ಲರಿಗೂ ರಜೆನೇ ಇವತ್ತು. ಯಾರಿಗೂ ರಜೆ ಇಲ್ಲ ಅತ್ತೆ. ಹುಡುಗದೆ 2 ಇಡ್ಲಿ ಹಾಕಿ ಕಳ್ಸೋಣ. ನಮ್ಮ ಮನೆಯವ್ರಿಗೆ ಬೇಕಾದ್ರೆ ಹೋಟ್ಲಲ್ಲಿ ತಿನ್ನಕ್ಕೆ ಅಂತ ಸುಮ್ಮನಾದೀನಿ. ಎಂತ ಮಾಡೋದು, ನಿನ್ನೆ ಕಡ್ದಿಟ್ಟಿದೆ ಹಿಟ್ಟು, ದೋಸೆ ಹಿಟ್ಟಿತ್ತು. ಇವತ್ತು ನೋಡ್ತೀನಿ ಫುಲ್ ಹುಳಿ ಆಗೈತೆ. ಮತ್ತೆ ಅದನ್ನ ಹುಯಿದ್ರೂ ಯಾರು ತಿನ್ನಲ್ಲ, ಹುಳಿ ಹಿಟ್ಟು ಅಂತಾರೆ. ಅದಕ್ಕೆ ನಾನು ದೋಸೆ ಹೊಯ್ಯೋದು ಬೇಡ ಅನ್ಕೊಂಡು ಸುಮ್ಮನಾದೀನಿ. ಹಿಟ್ಟು ಕಡ್ದಿದ್ದು ಸುಮ್ಮನೆ ಫುಲ್ ಹಾಳಾಗೋಯ್ತು. ಒಂದು ಫ್ರಿಜ್ ಇದ್ದಿದ್ರು ಅದನ್ನಾರು ಇಟ್ಕೊಳ್ಬೋದಿತ್ತು. ಫ್ರಿಜ್ಜಲ್ಲಾದರೂ ಇಟ್ಕೊಂಡಿದ್ರೆ ಚೆನ್ನಾಗಿರೋದು. ಒಂದು ಫ್ರಿಜ್ ತಗೊಂಬಂದಿಲ್ಲ. ಮತ್ತೆಂತ ಮಾಡೋದು, ನಾನು ದಿನ ಹಿಟ್ಟು ಕಡಿಯೋಕ್ಕಾಗುತ್ತಾ. ಓ ನಿಂಗೆ ಇವಾಗ ಫ್ರಿಜ್ ಒಂದಿಲ್ದೇನೆ ತಡೆದೋಯ್ತು ಅಂತ ಕಾಣುತ್ತೆ. ಅಲ್ಲ ಫ್ರಿಜ್ ಇದ್ದಿದ್ದು ಫ್ರಿಜ್ಜಲ್ಲಿ ಅಂತ ಇಟ್ಕೊಂಡು ಆರೋಗ್ಯ ಎಲ್ಲ ಹಾಳು ಮಾಡ್ಕೋಬೇಕಂತಿತ್ತ. ಇವಾಗ ಚೆನ್ನಾಗಿದೆಯಲ್ಲ, ಅದು ಚೆನ್ನಾಗಿರೋದೇನೋ ಆಗಿಲ್ಲ ನಿಂಗೆ. ಅಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದಿದ್ರೆ ಏನಾಗಲ್ಲ. ಫ್ರಿಜ್ ಏನು ಅವಶ್ಯಕತೆ ಆಯ್ತಾ ನಮ್ಗೆ ಇವಾಗ. ಫ್ರಿಜ್ ಏನಕ್ಕೆ ದಿನ ಅಡುಗೆ ಮಾಡೋಕ್ಕಾಗಲ್ಲ ನಿಂಗೆ. ಅಯ್ಯೋ ಅಲ್ಲ ಪುಟ್ಟಮಜ್ಜಿ, ಇವಾಗ ಫ್ರಿಜ್ ಯಾರ ಮನೇಲಿಲ್ಲ ಹೇಳೋ, ಎಲ್ಲರ ಮನೇಲೂ ಫ್ರಿಜ್ ಐತೆ. ಅಲ್ಲ ನಿಮ್ಗೊಂದು ಫ್ರಿಜ್ ತಗೋಬೋದಿತ್ತಲ್ಲೇ. ಒಂದು ಫ್ರಿಜ್ ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಒಂದು ಫ್ರಿಜ್ ತಂದು ಇಟ್ಕೊಂಡ್ರೆ ಮನೆ ಮೀನು ತತ್ತೀವಿ, ಏನಾರು ತತ್ತೀವಿ, ತರಕಾರಿ ತತ್ತೀವಿ, ಅದೆಲ್ಲ ತಂದು ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಯಾರ ಮನೇಲಿ ಫ್ರಿಜ್ ಇಲ್ಲ ಹೇಳು ಈಗ ಪುಟ್ಟಮಜ್ಜಿ, ಎಲ್ಲರ ಮನೇಲೂ ಫ್ರಿಜ್ ಐತೆ. ನಿಮ್ಮ ಮನೇಲೆ ನಾನು ಕೇಳಿದೀವಿ ಫ್ರಿಜ್ ಇಲ್ಲ ಅಂತ. ಅದು ಎಂತ ಪುಟ್ಟಮಜ್ಜಿ, ನೀನು ಒಂದು ಫ್ರಿಜ್ ಬೇಕಾಗುತ್ತೆ ಕಣ ಮನೆ ಅಂದಮೇಲೆ. ಅಯ್ಯೋ ರಮಣಿ ನೀನು ಸುಮ್ಮನಿರು. ಫ್ರಿಜ್ ಅದಕ್ಕೆಲ್ಲ ಅಷ್ಟೆಲ್ಲ ದುಡ್ಡು ಹಾಕಿ ಸುಮ್ಮನೆ ಹಾಳು ದುಡ್ಡು ಮಾಡೋದೆಲ್ಲ ದುಡ್ಡೆಲ್ಲಿಂದ ಬರುತ್ತೆ. ಪಾಪ ನಮ್ಮನೆ ಕಿಸೋರು ಒಬ್ಬ ಕೆಲಸ ಮಾಡಬೇಕು, ದುಡ್ಡೆಲ್ಲಿಂದ ಬರುತ್ತೆ. ಫ್ರಿಜ್ ಎಲ್ಲ ತರಕ್ಕೆ ಸ್ವಲ್ಪ ಬೇಕಾ, ಒಂದು 20-30 ಸಾವಿರ ರೂಪಾಯಿ ಬೇಕು. ಅದೆಲ್ಲ ಎಲ್ಲಿಂದ ದುಡ್ಡು ತರದ. ನೀನು ಸುಮ್ಮನಿರು ರಮಣಿ. ಅಯ್ಯೋ ಪುಟ್ಟಮಜ್ಜಿ ನೀನು ಅಂತ ಹೇಳ್ತೀಯ. ಆ ಗಣಪತಿ ಇದ್ದಾಳಲ್ಲ, ಆ ಗೃಹಲಕ್ಷ್ಮಿಗೆ 2,000 ಸಾವಿರ ದುಡ್ಡು ಬರುತ್ತೆ ನೋಡು. ಹಂಗೆ ತಿಂಗಳನ್ನ ಬರುತ್ತೆ ನೋಡು. ಎಲ್ಲ ಒಟ್ಟು ಮಾಡಿ ಇಟ್ಟು ಡಬಲ್ ಡೋರ್ ಫ್ರಿಜ್ ತಗೊಂಡಂತೆ ನೋಡು. ಫ್ರಿಜ್ ತಗೊಳಕ್ಕೆ ಬಾರಿ ಬೇಕಾ. ಗೃಹಲಕ್ಷ್ಮಿ ಹಣ ಬರುತ್ತಲ್ಲ, ಕಂತಲ್ಲಿ ಕಟ್ಕೊಂಡು ಹೋದ್ರಾಯ್ತಾ. ಒಂದ್ಸಲಿ ತಗೊಂಡ್ರಾಯ್ತಾ, ತಿಂಗಳನ್ನ ಕಟ್ಕೊಂಡು ಹೋದ್ರಾಯ್ತು. ಫ್ರಿಜ್ ತಗೊಳ್ಳೋದೇನು ಕತೆ ಅನ್ಕೊಂಡೆ ಪುಟ್ಟಮಜ್ಜಿ. ಅಲ್ಲಿ ನಿಂಗೆ ಹೆಂಗೋ ಈಗ 2,000 ಸಾವಿರ ರೂಪಾಯಿ ಬರುತ್ತಲ್ಲ, ಅದ್ರಲ್ಲಿ ಒಂದು ಫ್ರಿಜ್ ತಗೊಂಡ್ರೆ ಆಮೇಲೆ 2,000 ಸಾವಿರ ಕಟ್ಕೊಂಡು ಹೋದ್ರಾಯ್ತು ತಿಂಗಳ. ಓ ಇದೆಲ್ಲ ಪ್ಲಾನಾ ನಿಮ್ದೆಲ್ಲ. ಓಹೋ ನಂಗೆ 2,000 ಸಾವಿರ ಬರುತ್ತಂತ ನಿಂಗೆ ಯಾರು ಹೇಳಿದ್ದು ರಮಣಿ. ಅಯ್ಯೋ ನಂಗೆ ಯಾರು ಹೇಳಿಲ್ಲ ಪುಟ್ಟಮಜ್ಜಿ. ಅಲ್ಲ ನಿಮ್ಗೆಲ್ಲ ಬರಲ್ಲ ಗೃಹಲಕ್ಷ್ಮಿ ಹಣ ಹಂಗಾರೆ. ಅದಕ್ಕೆ ಹೇಳಿದ್ದು ನಾನು ಬರುತ್ತೇನೋ ಅಂತ ಹೇಳಿದ್ದು. ನಂಗೆ ಯಾರು ಹೇಳ್ತಾರೆ. ಅಲ್ಲ ಬರುತ್ತೆ 7,000 ಸಾವಿರ ರೂಪಾಯಿ ಬರುತ್ತೆ. ಹೌದಾ. ಅಲ್ಲ ನಂಗೆ ಅದಕ್ಕೂ ಇದಕ್ಕೂ ಖರ್ಚಿಗಿರಲ್ವಾ. ಎಂತಕ್ಕಾರು ಬೇಕಾಗಲ್ಲ ನನಗೆ. ಔಷಧಿಗೆ ಅದು ಇದು ಹಣ್ಣು ತಿನ್ನೋದು ಅದು ಇದು ಅಂತ ಅದಕ್ಕೆಲ್ಲ ಯಾರು ಕೊಡ್ತಾರೆ, ನಾನೇ ಕೊಡುತ್ತಾನೆ. ನಂಗೆ ಖರ್ಚಿಗೆ ಎಂತಕ್ಕಾರು ಬೇಕಾಗುತ್ತೆ. 2,000 ಸಾವಿರ ಬಂದಿದ್ರೆ ನಾನು ಫ್ರಿಜ್ ತಗೊಂಡ್ರೆ. ನೀನು ಬಿಡು ಪುಟ್ಟಮಜ್ಜಿ, ಊರು ಬಿಡಾಡಿ. 2,000 ಸಾವಿರ ಎಲ್ಲಿ ನನ್ನ ಕೈಯಿಂದ ಹೋಗುತ್ತೇನಂತ ಇನ್ನೊಂದು ಕತೆ ಹೇಳ್ತೀಯ. ನೀನು ಸುಮ್ಮನಿರು ರಮಣಿ. ಹಿಂಗೆಲ್ಲ ಇವ್ರು ಹೇಳ್ಕೊಟ್ಟಿದ್ದ ದುಡ್ಡು ಬರುತ್ತೆ ಅತ್ತೆಗೆ, ನಂಗೆ ಕೊಡಲ್ಲ ಅದು ಇದು ಅಂತ ಏನು ಕತೆ ಹೇಳಿದ್ದೆ ಇವಾಗ. ಅಲ್ಲ ಎಲ್ಲ ಒಣಗಿನ ಕೆಲಸನೇ ಇರಬೇಕಿದು. ಅಯ್ಯೋ ಅತ್ತೆ ನಾನೇನು ರಮಣಿ ಹತ್ರ ಅಂತ ಹೇಳೋಕ್ಕೋಗಿಲ್ಲ ನಿಮ್ಮ ಬಗ್ಗೆ. ನಮ್ಮ ಎಂತಕ್ಕೆ ನಿಮ್ಗೆ 2,000 ಸಾವಿರ ನಾವು ಬರಲಿ 4,000 ಸಾವಿರ ನಾವು ಬರಲಿ ನಮಗೇನು ನೀವೇನು ನಂಗೆ ಕೊಡ್ತೀರಾ. ನಾನೆಂತಕ್ಕೆ ಅಂತ ಹೇಳೋಕ್ಕೋಗ್ಲಿ. ನಾನು ಎಂತ ಹೇಳೋಕ್ಕೋಗಿಲ್ಲ ರಮಣಿ. ನಾನೆಂತ ಹೇಳೇನೆ ನಿನ್ನ ಹತ್ರ. ಅಯ್ಯೋ ಪುಟ್ಟಮಜ್ಜಿ ಅಲ್ಲ ವಂಜಕ ಸುಮ್ಮನೆ ಇಲ್ಲಿ ನನ್ನ ಹತ್ರ ಬೇರೆ ಅಂತ ಮಾತಾಡ್ತಿತ್ತು. ನಿಮ್ಮ ಬಗ್ಗೆ ಎಂತದ್ದು ಮಾತಾಡಿಲ್ಲ ವಂಜಕ. ಪಾಪ ಸುಮ್ಮನೆ ವಂಜಕ ನೀ ಅಂತ ಕಂತೀಯ ನೀನು.
ಸರಿ ಬೇಗ ಬೇಗ ಹುಣಸೆ ಹಣ್ಣು ಬಿಡಿಸಿ ಮನೇಲಿ ಕೆಲಸ ಏನಾದ್ರು ನೋಡ್ಕೊಳ್ಳಿ. ಬೆಳಿಗ್ಗೆ ನಾ ಹುಣಸೆ ಹಣ್ಣು ದಾಸಕ್ಕೆ ಕೂತ್ಕೊಂಡಿರಲ್ಲ, ಅದನ್ನ ಬಿಡಿಸೋದು ಯಾವಾಗ ಇನ್ನು ಬೇಗ ಬೇಗ ಬಿಡಿಸಿ ಅತ್ಲಾಗೆ. ಮಧ್ಯಾಹ್ನ ಅಡುಗೆನಾದ್ರೂ ಮಾಡ್ರಿ, ತಿಂಡಿ ಅಂತೂ ಮಾಡಿಲ್ಲ. ಅಯ್ಯೋ ರಮಣಿ, ಹೋಗು ನಮ್ಮ ಅತ್ತೆ ಹತ್ರ ಹಂಗೆ ಹೇಳಕ್ ಹೋಗಿದ್ದಾನೆ ನೀನು. ಅಲ್ಲಿ 7,000 ಬರುತ್ತೆ ಪಿತ್ತದು ಅಂತ. ಅದಕ್ಕೆ ನಾನೇ ಹೇಳ್ಕೊಟ್ಟಿನಿ ಅಂತ ಗೊತ್ತಾಯ್ತು ನೋಡು. ಅಯ್ಯೋ ಆ ಪುಟಮಜ್ಜಿಗೆ ಯಾವಾಗಲೂ ಒಂದ್ಮನೆ ಸುಮ್ಮನೆ ನೀನು ಅಂತೆ ಮೊದಲಿಂದನೂ ಹಾಗೆ ಒಂದ್ಮನೆ ಜಾಸ್ತಿ ಅದಕ್ಕೆ ಏನಾರು ಒಂದಿರ್ತಾಳೆ ಅಂತಾನೆ ಅಂದ್ಕೊಂಡಿರೋದಕ್ಕೆ ನೀನು ಒಂದಿದ್ದೀನಿ ಕೇಳ್ತು ಅಂದ್ಕೊಂಡ್ಯಾ. ನೀನು ಏನಾರು ಒಂದಿರ್ತಿ ಅಂತ ಒಂದು ಮನ್ಸಲ್ಲಿ ಅಂದ್ಕೊಂಡು ಹೇಳೋದು, ಅದಕ್ಕೆ ಒಂದ್ಮನ. ಈಗ 7,000 ಬರ್ಬೇಕಾರೆ ಇನ್ನು ಮುಂದೆ ಬರ್ಬೇಕಾರೆ ನಾನು ಹೋಗಿ ಏನಾರು ಮಾಡ್ಕೊ ಬರ್ಬೇಕಲ್ಲಿ. ಇದಕ್ಕೇನು ಹೋಗಿ ಮಾಡೋಕ್ಕೆ ಅಂತ ಗೊತ್ತಾಗಲ್ಲ. ಸುಮ್ಮನೆ ನಮ್ಮ ಅತ್ತೆಗೆ ಹೋಗಿ ಏನು ಮಾಡೋಕೆ ಗೊತ್ತಿತ್ತು ಅಂತ ಮಾಡಿದ್ಯಾ. ನಾನು ಹೋಗಿ ಇವಾಗ ಅರ್ಜಿ ಹಾಕಿ ಬಂದ್ರೆ 7,000 ಬರೋದು. ನಾನು ಈಗ ಹೋಗಿಲ್ಲ ಅಂದ್ರೆ ಅದು ಬರಲ್ಲ. ಸರಿ ಸರಿ ಮಧ್ಯಾಹ್ನ ಆಗ್ತಾ ಬಂತು, ಒಂದಕ್ಕೆ ಬೇಗ ಬೇಗ ಹುಣಸೆ ಬಿಡಿಸೋಣ ನಡಿ. ಬಿಡಿಸ್ಬಿಟ್ಟು ನಮ್ಮ ಸಂತೆಗೆ ಹೋಗೋಣ ನಡಿ. ಈ ಪುಟಮಜ್ಜಿ ಕತೆ ಕಟ್ಕೊಂಡ್ರೆ ಆಗಲ್ಲ, ನಮ್ಮ ಕೆಲಸನೂ ಆಗಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಅತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್.